ನರಸಿಂಹ ಪೊಲೀಸ್ ಠಾಣೆಗೆ ಕಾಲ್ ಫಾರ್ ಮಾಡಿದ್ದಾರೆ. ನರಸಿಂಹ ನೋಡ್ಕೊಂಡು ನೆಟ್ಟಿಗೆ ಬರಕ್ಕಾಗಲ್ಲ. ನಾನು ನೆಟ್ಟಿಗೆ ಬರ್ತಿದ್ದೆ, ಆದ್ರೆ ಇಲ್ಲಿ ನೀರ್ ಚೆಲ್ಲಿತ್ತು, ಅದಕ್ಕೆ ಬಿದ್ದೆ. ಬಿದ್ದು ಸೊಂಟ ಗಿಂಟ ಮುಟ್ಕೊಂಡಿದ್ರೆ ಏನ್ ಮಾಡ್ತಿದ್ದೆ? ನನ್ನ ಕೇರ್ ಮಾಡೋದಕ್ಕೆ ನೀನಿದ್ಯಲ್ಲ. ಏನ? ಏನಿಲ್ಲ, ಪೊಲೀಸ್ ಟ್ರೈನಿಂಗಿಗೆ ಕಾಲ್ ಫಾರ್ ಮಾಡಿದ್ದಾರೆ, ಅದಕ್ಕೆ ಬೇಗ ಅಪ್ಲೈ ಮಾಡಬೇಕು ನರಸಿಂಹ, ಅದನ್ನೇ ಹೇಳೋಣ ಅಂತ ಬರ್ತಿದ್ದೆ. ಮತ್ತೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ಗೂ ನೀನು ರೆಡಿ ಆಗಬೇಕು, ಅದ್ರ ಬಗ್ಗೆ ರಿಸರ್ಚ್ ಮಾಡು ಆಯಿತಾ? ಅದಕ್ಕೆ ಬೇಕಾಗಿರೋ ಡಂಬಲ್ಸ್ ಆಗಲಿ ಎಕ್ವಿಪ್ಮೆಂಟ್ಸ್ ಆಗಲಿ ಏನೇನು ಬೇಕೋ ನಾನು ಎಲ್ಲ ರೆಡಿ ಮಾಡಿಕೊಡ್ತೀನಿ. ಅದರ ಅವಶ್ಯಕತೆ ಏನೂ ಇಲ್ಲ. ಕಾಲ್ ಆಫ್ ಮಾಡಿರೋದು ನೋಡಿ ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ವಾವ್, ವೆರಿ ನೈಸ್. ಈ ವಿಷಯದಲ್ಲಾದರೂ ನೀನು ಫಾಸ್ಟ್ ಆಗಿದೆಯಾ. ಬೆಳಿಗ್ಗೆ ಅಪ್ಪ ಅಮ್ಮ ಬರ್ತಿದ್ದಾರೆ, ಅವ್ರು ಬರೋವರೆಗೂ ಮಾತ್ರ ಇಲ್ಲಿ ಇರ್ತೀನಿ ಅಂತ ಹೇಳಿದ್ಯಾ, ನೆನಪಿರಲಿ. ಅವ್ರು ಬರಲಿ, ಆಮೇಲೆ ನಾನು ಇಲ್ಲೇ ಇರಬೇಕಾ ಅಥವಾ ಹೊರಡಬೇಕಾ ಅಂತ ಅವ್ರನ್ನ ಕೇಳ್ತೀನಿ. ನೋಡು, ಈ ನಾಟಕ ಎಲ್ಲ ಸಾಕು. ಮೊನ್ನೆ ಡಿವೋರ್ಸಿಗೆ ಸೈನ್ ಮಾಡಿ ಇವತ್ತಿಲ್ಲೇ ಬಂದು ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಆ ವಿಷಯ ನನ್ನ ತಲೆಯಿಂದ ಬಿಟ್ಟಾಗ. ನೋಡು ನರಸಿಂಹ, ನಮ್ಮ ಅಪ್ಪನ ಬಲವಂತಕ್ಕೆ ನಾನು ಸೈನ್ ಮಾಡಿದ್ದು ನಿಜ, ಆದರೆ ನೀನು ಯಾಕೆ ಸೈನ್ ಮಾಡ್ದೆ? ಸೈನ್ ಮಾಡು ಅಂತ ನಿಮ್ಮ ಅಪ್ಪನೇ ಪಡ್ಕೊಂಡಿಲ್ವಾ? ಇಲ್ಲ ಅಂದಿದ್ದಿದ್ರೆ ಸೈನ್ ಮಾಡ್ತಿರ್ಲಿಲ್ವಾ? ಇನ್ನು ನನ್ನ ಮನಸ್ಸಿಂದ ಅಳಸಾಕಿ ಯಾವುದೋ ಕಾಲ ಆಗಿದೆ. ಹಾಗಿರುವಾಗ ಡೈವೋರ್ಸಿಗೆ ಸೈನ್ ಮಾಡೋಕ್ಕೆ ನಾನು ಯಾಕೆ ಹಿಂದೇಟಾಗಲಿ? ನನ್ನಿಂದ ನೀನು ಹಾಳಾಗಿದ್ದು ಸಾಕು ನರಸಿಂಹ, ಆದರೆ ಇನ್ಮುಂದೆನಾದರೂ ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸೈನ್ ಮಾಡಿದೆ ಸಿಂಹ. ಆದರೆ ನೀನು ಈ ಸತ್ಯನ ತಿಳ್ಕೊಳ್ದೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ. ಇರ್ಲಿ, ಇನ್ಮುಂದೆನಾದರೂ ನನ್ನ ಬಗ್ಗೆ ಏನು ಅಂತ ನಿನಗೆ ಅರ್ಥ ಆಗೇ ಆಗುತ್ತೆ ಅಂತ ನನಗನ್ಸುತ್ತೆ. ಏಯ್ ಸುಖೋ, ಏನ್ರಿ ಯಾಕೋ ಫಸ್ಟ್ ನೈಟ್ ಅರೇಂಜ್ ಮಾಡೋ ಕಷ್ಟ ನಮ್ಮ ಫಸ್ಟ್ ನೈಟಲ್ಲೂ ಆಗಿಲ್ಲ ಅಂತ ಕಾಣುತ್ತಲ್ವಾ? ದೊಡ್ಡನ್ ಥರ ಮಾತಾಡಬೇಡಿ. ಫಸ್ಟ್ ನೈಟ್ ಮಾಡ್ಕೊಳ್ಳೋ ಕಾಲ ಅಲ್ಲ ನಮ್ಮದು. ರಾತ್ರಿ ಗುಡ್ ನೈಟ್ ಹೇಳಿ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳುವಾಗ ಎದೊಳ್ತೀವೋ ಇಲ್ವೋ ಗ್ಯಾರಂಟಿನೇ ಇಲ್ಲ ಅಂತ ಜೀವನ ಇದು. ಇನ್ನೇನು ಮಾಡಲಿ ಮತ್ತೆ? ತುಂಟಾಟ ಬಿಟ್ಟು ಫಸ್ಟ್ ನೀವು ಹಾರ್ಟ್ ಬೀಟ್ ಸರಿ ಇದೆಯಾ ಅಂತ ಅವಾಗ ECG ಚೆಕ್ ಮಾಡಿಸ್ಕೊಳ್ಳಿ. ಸುಖೋ, ನೀನು MBBS ಓದ್ಬೇಕಾಗಿತ್ತು ಕಣೆ. ಯಾಕೋ? ನೀನು ಓದಿದ್ದಿದ್ರೆ ನನ್ನ ಫುಲ್ ಬಾಡಿ ಚೆಕಪ್ನ ನೀನೇ ಮಾಡ್ಬೋದಾಗಿತ್ತು. ತಮಾಷೆ ಮಾಡೋದು ಬಿಟ್ಟು ಸುಮ್ಮನಿದ್ರೆ ಒಳ್ಳೇದು. ಸರಿ ಬಾ, ಅಣ್ಣ ಒಬ್ಬನೇ ಇರ್ತಾನೆ, ಮಾತಾಡ್ಸ್ಕೊಂಬಾರ ಬಾ ಬಾ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ. ಯಾರು ನೀವು? ಏನಿದು ಹಸ್ಬೆಂಡ್ ದಿಢೀರ್ ಅಂತ ಯಾರು ನೀನು ಅಂತ ಕೇಳ್ತಿದ್ದಾರೆ? ಏನ್ ಹಿಂಗ್ ಕೇಳ್ತಿದ್ದೀರಾ ಚಿರಾಗ್? ನನ್ ದೇಶ. ಓ, ನಿನ್ ಮನ್ಸಲ್ಲಿ ಇನ್ನೂ ದೀಪ ಅವ್ರಿದ್ದಾರೆ ಅನ್ಸುತ್ತೆ. ದೀಪ ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ. ಮತ್ತೆ ನಡ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದೀಪನ್ನ ನೀವು ಎಷ್ಟು ಹಚ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತು ಹಸ್ಬೆಂಡು. ಆದ್ರೆ ಏನ್ ಮಾಡ್ಲಿ, ಇನ್ ಮುಂದೆ ನನ್ನ ದಿಶಾ ಆಗಿ ನಿಮ್ ಜೊತೆ ಇರ್ಬೇಕು.
ಚಿರು ಅಂತೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ಎಲ್ಲ ನಿಮ್ಮ ಮಾತಿನ ಥರನೇ ನಡೀತಲ್ಲ. ನಾನಿನ್ನು ಹೊರಡ್ತೀನಿ ಎಲ್ಲಿಗೆ? ಮನೆಗೆ. ಒಬ್ಬನೇ ಹೋಗ್ತೀಯಾ? ದಿಶನ ಜೊತೆ ಕರ್ಕೊಂಡು ಹೋಗು. ಅದೆಲ್ಲ ಆಗಲ್ಲ. ಅದಕ್ಕೆ ನೀವು ಹೇಳಿದ್ರಿ ಅಂತ ಮದುವೆ ಆಗಿದ್ದೀನಿ ಅಷ್ಟೆ. ಡೋಂಟ್ ವರಿ ದಿಶಾ, ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಅರ್ಚನಾ, ಹೋಗಿ ಚಿರುನ್ ಕರ್ಕೊಂಬಮ್ಮ. ದಿಶಾ, ಗೋಧುಳಿ ಲಗ್ನದಲ್ಲಿ ಮನೆ ತುಂಬಿಸ್ಕೊಂಡ್ರೆ ಶ್ರೇಷ್ಠ ಅಂತೆ. ಅದಕ್ಕೆ ನಿನ್ನನ್ನ ಇಲ್ಲೇ ನಿಲ್ಲಿಸ್ಕೊಂಡಿದೀವಿ. ತಪ್ಪು ತಿಳ್ಕೊಬೇಡಮ್ಮ. ಪರವಾಗಿಲ್ಲ. ಇನ್ನೇನು, ಅರ್ಚನಾ ಚಿರನ್ ಕರ್ಕೊಂಡ್ ಬಂದ್ಬಿಡ್ತಾನೆ. ಜಾಜಿ, ಆರ್ತಿ ತಟ್ಟೆ ತಗೊಂಬಾರೆ. ಚಿರು, ನೀನು ಮಾಡ್ತಿರೋದು ನಡ್ಕೊಳ್ತಿರೋದು ನಿನಗೆ ಸರಿ ಅನ್ನಿಸ್ತಿದ್ಯಾ? ನಾನೇನು ಮಾಡಿದೆ? ಮದುವೆ ಆದ ಹೊಸರಲ್ಲಿ ದೀಪನ್ ಜೊತೆ ಹೇಗೆ ನಡ್ಕೊಳ್ತಿದ್ದೋ ದಿಶನ್ ಜೊತೆನೂ ಅದೇ ಥರ ನಡ್ಕೊಳ್ತಿದ್ಯಾ? ಎಲ್ರ ಮುಂದೆ ತಾಳಿ ಕಟ್ತೋನು ಅವಳು ಕೈ ಹಿಡ್ಕೊಂಡು ಮನೆವರೆಗೂ ಕರ್ಕೊಂಡು ಬರಬೇಕು ತಾನೆ. ಇಷ್ಟು ಬೇಗ ದೀಪ ಅವ್ರನ್ನ ಮರೆತು ದಿಶಾ ಅವ್ರ ಪರ ಮಾತಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ. ದಿಶನ್ ಜೊತೆ ನೀನು ನಡ್ಕೊಳ್ತಿರೋ ರೀತಿ ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ. ದಿಶಾ ಅವ್ರನ್ನ ಮದುವೆ ಆದೆ ಅಂತ ಮಾತ್ರಕ್ಕೆ ದೀಪ ಅವ್ರನ್ನ ಮರೆತು ದಿಶಾ ಅವ್ರ ಜೊತೆ ಖುಷಿಯಾಗಿರೋಕ್ಕಾಗಲ್ಲ ಅಚ್ಚು. ದೀಪನ್ ಮರಿ ಅಂತ ಇಲ್ಲಿ ಯಾರೂ ನಿನಗೆ ಹೇಳ್ತಿಲ್ಲ. ಮದುವೆ ಆಗಿರೋ ಹೆಣ್ಣನ್ನ ಮನೆ ಮುಂದೆ ಒಬ್ಳನ್ನೇ ನಿಲ್ಸೋದು ಎಷ್ಟು ಸರಿ ಹೇಳು? ಬೇಡ, ಒಳಗೆ ಕರ್ಕೊಳ್ಳಿ. ಯಾರು ಬೇಡ ಅಂದಿದ್ದು? ಯಾಕೋ ಹೀಗೆ ಮಾತಾಡ್ತಿದ್ಯಾ? ನೀನು ದಿಶಾ ಇಬ್ಬರು ಒಟ್ಟಿಗೆ ಮನೆ ಒಳಗಡೆ ಬರಬೇಕು. ಇದು ಬೇರೆ ಇದೆಯಾ? ಶಾಸ್ತ್ರ ಅಲ್ವಾ ಚಿರು, ಮಾಡಲೇಬೇಕು. ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ಪ್ಲೀಸ್ ಬಾ. ಓಹೋ ಚಿರು, ಬಂದ್ಯಪ್ಪ. ಪ್ರೈಮ್ ಮಿನಿಸ್ಟರ್ ಬೇಕಾದ್ರೆ ಮೀಟ್ ಮಾಡ್ಬೋದು. ನಿನಗೋಸ್ಕರ ಕಾದು ಕಾದು ಸಾಕಾಗಿ ಹೋಯ್ತು. ರೀ, ಈಗ ಸುಮ್ಮನೆ ರೀ. ಬಂದೇನಲ್ವಾ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಬೇಕು. ಸರಿ, ನೀ ಅದೇನು ಮಾಡ್ತೀಯೋ ಮಾಡು. ನಾನಂತೂ ನೀ ಮಾಡಿದಕ್ಕೆಲ್ಲ ಜೈ ಅಂತ ಹೇಳ್ತಿರ್ತೀನಿ.